ಸ್ಯಾಂಟ್ರೋ ಎಷ್ಟಕ್ಕೆ ಸರ್? 1,45,000ಗೆ ವಿತ್ FC 5 years. 11 ಮಾಡಲ್ ಬೀಟ್ ಎಷ್ಟಕ್ಕೆ ಸರ್? ಸೊ 1,50,000 ಹೇಳ್ತಾ ಇದ್ದೀನಿ, 145ಗೆ ಫೈನಲ್ ಮಾಡಿ ಕೊಡ್ತೀನಿ. 2,45,000 ಹೇಳ್ತಾ ಇದ್ದೀನಿ, 2,35,000ಗೆ ಫೈನಲ್ ಮಾಡಿ ಕೊಡ್ತೀನಿ. 2,10,000 ಹೇಳ್ತಾ ಇದ್ದೀನಿ, 195ಗೆ ಫೈನಲ್ ಮಾಡಿ ಕೊಡ್ತೀನಿ. 810 ಆಗಿರೋದು 13 ಮಾಡಲ್ ಸ್ಪೋರ್ಟ್ಸ್ ಆಗಿದೆ, 2,45,000ಗೆ 810 ಕೊಡ್ತೀನಿ ನಾವು. 375ಗೆ ಡೀಸೆಲ್ ಆಸ್ಪೆಕ್ಟ್ 16 ಮಾಡಲ್ ಕೊಡ್ತೀನಿ. FC ಇನ್ಶೂರೆನ್ಸ್ ಇರೋದು ಗಾಡಿ ಇದು. ಪ್ರೈಸ್ ಕೂಡ ನಿಮಗೆ 1,85,000ಗೆ ಫೈನಲ್ ಮಾಡಿ ಕೊಡ್ತೀನಿ. 5,85,000 ಇನೋವಾ 2009 ಮಾಡೋ ವಿ ವರ್ಷನ್ ಗಾಡಿ. ಸೊ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ, ನಿಮಗೆ ಆಟೋ ಲ್ಯಾಂಡ್ ಬಂದಿದ್ದೀನಿ. ಯಾರಾದರೂ ಒಂದು ಒಳ್ಳೆ ಪ್ರೈಸಲ್ಲಿ, ಕಡಿಮೆ ಪ್ರೈಸಲ್ಲಿ, ಅದು ಒಳ್ಳೊಳ್ಳೆ ರೇಟಲ್ಲಿ ಬೇಕು ಅಂತಂದ್ರೆ ಆರಾಮಾಗಿ ಇಲ್ಲಿ ಬರ್ಬೋದು. ಇಲ್ಲಿ ಹೊಸ ಶೋರೂಮ್ ಅಂತಲೂ ಹೇಳ್ಬೋದು. ಸೊ ನಿಮ್ಮ ಜೊತೆ ಅಭಿಲಾಷ್ ಸರ್ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಸೊ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ನನ್ನ ಹತ್ರ ಬಜೆಟ್ ಬಂದು 1,30,000ದಿಂದ 1,00,000 ಸ್ಟಾರ್ಟ್ ಆಗಿರ್ತಾರೆ. ಓಕೆ, 1,30,000 ಸಿಗುತ್ತೆ ಗಾಡಿ. ಕಡೆ 1,30,000 ನಿಮಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ವಿಡಿಯೋ ಕೊನೆ ತನಕ ನೋಡಿ, ಒಳ್ಳೊಳ್ಳೆ ಚಾನ್ಸ್ ಪ್ರೈಸಲ್ಲೂ ಇದೆ ನಿಮಗೆ. ಸೊ ಸರ್, ಆಮೇಲೆ ನಮ್ಮ ವ್ಯೂಯರ್ಸ್ಗೆ ಎಕ್ಸಾಕ್ಟಾಗಿ ಒಂದ್ಸತಿ ಲೊಕೇಶನ್ನು, ಯಾಕಂದರೆ ಲೈಕ್ ಹೊಸ ಶೋರೂಮ್ ಆಗಿರೋದ್ರಿಂದ ಸೊ ಎಲ್ಲರಿಗೂ ಕನ್ಫ್ಯೂಸ್ ಆಗಿದೆ ಸರ್. ಸರ್, ನಮ್ಮ ಲೊಕೇಶನ್ ಬಂದು ಮೀನಾಕ್ಷಿ ಮಾಲ್, ಬನ್ನಘಟ್ಟ ಮೀನಾಕ್ಷಿ ಮಾಲಿಂದ ಟುವರ್ಡ್ಸ್ ನಿಮಗೆ ಸ್ವಲ್ಪ ಚೂರು ಮುಂದೆ ಬಂದರೆ ನೋಬಾನಗರ ದೊಡ್ಡ ಕಂಪ್ನಿ ರೋಡ್ ಹೋಗುತ್ತೆ. ಆ ದೊಡ್ಡ ಕಂಪ್ನಿ ರೋಡಲ್ಲಿ ನಮ್ಮ ಆಫೀಸ್ ಇರೋದು. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆದ ತಲೆ ಬರೀ ಮೀನಾಕ್ಷಿ ಮಾಲ್ ಹತ್ರ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ಗೈಡ್ ಮಾಡ್ಕೊಂತೀವಿ ನಾವು. ಇನ್ನೂ ಕನ್ಫ್ಯೂಸ್ ಆದ ತಲೆ ಕೆಡಿಸ್ಬಿಟ್ಟು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು ನೀವು. ಸೊ ಸರ್, ಆಮೇಲೆ ನಮ್ಮ ವ್ಯೂಯರ್ಸ್ಗೆ ಲೋನ್ ಅಂತ ನೋಡ್ತಾರೆ ಸರ್. ಲೋನ್ ಎಲ್ಲ ITR ಇನ್ಕಮ್ ಪ್ರೂಫ್, ಏನಾದ್ರು ಇನ್ಕಮ್ ಪ್ರೂಫ್ ಇದ್ರೆ ಮಾಡ್ಕೊಡ್ತೀನಿ. ಇಲ್ಲಾಂದ್ರೆ ಇನ್ಕಮ್ ಪ್ರೂಫ್ ಇಲ್ಲ, ನಿಮ್ಮ ಸಿಬಿಲ್ ಚೆನ್ನಾಗಿದೆ, ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರೆ ಮಾಡ್ಕೊಡ್ತೀನಿ. ಓಕೆ, ನಿಮ್ಗೆ ಸಿಬಿಲ್ ಚೆನ್ನಾಗಿದ್ರು ಮಾಡ್ಕೊಡ್ತಾರೆ. ಮತ್ತೆ ಎಲ್ಲ ವಿಡಿಯೋದಲ್ಲಿ ಹೇಳಿದಂಗೆ ಆಬ್ವಿಯಸ್ಲಿ ನಿಮಗೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದೆ, ಆಬ್ವಿಯಸ್ಲಿ ನಿಮಗೆ ಲೋನ್ ಸಿಬಿಲ್ ಹೋಗ್ಬಿಟ್ಟಿದೆ ನಿಮ್ಮದು. ಹಂಗಿಲ್ಲ ಅಂದ್ರೂ ನಿಮಗೆ ಪ್ರೈವೇಟ್ ಲೋನ್ ಸಿಗುತ್ತೆ ನಿಮಗೆ. ಓಕೆ, ನಿಮಗೆ ಒಂದು 4 lakh ಗಾಡಿ ತೊಗೊಂಡ್ರೆ ನೀವು 1 ರಿಂದ 1.5 ಲಕ್ಷ ಲೋನ್ ಮಾಡಿ ಕೊಡೋದು ನಿಮಗೆ. ಓಕೆ, ಸೊ ಈ ಥರ ನಿಮಗೆ ಆಪ್ಷನ್ಸ್ ಇರುತ್ತೆ ನಿಮಗೆ ಇಲ್ಲಿ. ಸೊ ತಲೆ ಕೆಡಿಸ್ಕೊಬೇಡಿ. ಸೊ ಸರ್, ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಹೌದು, ನೋಡೋಣ. ಲೈಕ್ 2 ಅಬರ್ತ್ ಇದಾವೆ. ಸೊ ಇನೋವಾಗಳು 4-5 ಇದಾವೆ, ಫಾರ್ಚುನರ್ ಇದೆ, ಸುಮಾರು ಗಾಡಿ ಇದೆ ನಮ್ಮ ಹತ್ರ ಸ್ಟಾಕ್, ಪೋಲೋಗಳಿಂದ ಇದೆ. ಓಕೆ, ಸೊ ವಿಡಿಯೋ ಕಡೆ ತಗೊಂಡು ನೋಡಿ. ಸೊ ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. 2010 ಮಾಡಲ್ 810 ಆಗಿರೋದು ಸರ್ ಇದು. ಓಕೆ, ಇದು ಕೂಡ ಸೆಕೆಂಡ್ ಓನ್ ಆಗಿದೆ. 77,000 ಕಿಲೋಮೀಟರ್ ಕೂಡ ರಿವನ್ ಆಗಿರೋದು ಗಾಡಿ ಇದು. ಓಕೆ, ಜಸ್ಟ್ 70,000 ಅಷ್ಟೇ. 70,000 ಓಡಿರೋದು ಅಷ್ಟೇ ಗಾಡಿ. ಜಸ್ಟ್ 77,000 ಅಷ್ಟೇ ನಿಮಗೆ ಓಡಿರೋದು ಗಾಡಿ. 2010 ಮಾಡೆಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ಆಗಿದೆ ಇದು. ಮ್ಯಾಗ್ನಾ ಅಲ್ಲ ಸರ್ ಇದು? ಹೌದು, ಮ್ಯಾಗ್ನಾ ಆಗಿರೋದು. ಸೆಕೆಂಡ್ ಓನರ್ ಗಾಡಿ ಕೂಡ ವೆಲ್ ಮೇಂಟೈನ್ ಆಗಿದೆ. 2,45,000 ಹೇಳ್ತೇನೆ, 2,35,000ಗೆ ಫೈನಲ್ ಮಾಡಿ ಕೊಡ್ತೀನಿ. 2,35,000ಗೆ 10 ಮಾಡಲ್ 810 ಕೊಡ್ತೀನಿ. ಓಕೆ, 2,35,000ಗೆ ಸಿಗ್ತದೆ ನಿಮಗೆ ಒಂದು 810. ಇನ್ನೊಂದು 2012 ಮಾಡಲ್ ಇದೆ. ಇದು ಕೂಡ ನಿಮಗೆ ಬರೀ ಓನರ್ಶಿಪ್ ಜಾಸ್ತಿ ಇದೆ. ಓಕೆ, ಅದು ಕೂಡ ನಿಮಗೆ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇದೆ. 98,000 ಕೂಡ ಓಡಿರೋದು ಗಾಡಿ. ಇದು ಸ್ಪೋರ್ಟ್ಸ್ ವೇರಿಯಂಟ್ ಆಗಿದೆ. ಓಕೆ, ಪ್ರೈಸಿಂಗ್ ಅಲ್ಲಿ ಕೂಡ ನಿಮಗೆ 2,65,000 ಹೇಳ್ತಾ ಇದ್ದೀನಿ. 2,45,000ಗೆ ಫೈನಲ್ ಮಾಡಿ 2012 ಮಾಡಲ್ ಕೊಡ್ತಾ ಇರೋದು. ಸ್ಪೋರ್ಟ್ಸ್ ಬೇರೆ ಗಾಡಿ ಇರೋದು. 2013 820 ಎಷ್ಟಕ್ಕೆ ಸರ್? 810 ಆಗಿರೋದು, 13 ಮಾಡಲ್ ಸ್ಪೋರ್ಟ್ಸ್ ಆಗಿದೆ. 2,45,000ಗೆ 810 ಕೊಡ್ತೀನಿ ನಾನು. ಓಕೆ, ಜಸ್ಟ್ 2,45,000ಗೆ ನಿಮಗೆ 2013 ಮಾಡಲ್ 810 ಸಿಗ್ತಾ ಇದೆ. ಸೊ ಹಾಗೆ ನೋಡ್ತಾ ಇರ್ಬೋದು, ಗಾಡಿ ನೋಡ್ತಿದ್ರೆ ಫಿಯಟ್ ಪುಂಟೋ ಅನ್ಕೊಂತೀರಾ, ಬಟ್ ಫಿಯಟ್ ಪುಂಟೋ ಅಲ್ಲ, ಇದು ಫಿಯಟ್ ಅಬಾರ್ತ್. ಸೊ ಇದಕ್ಕಿರೋ ಫ್ಯಾನ್ಸು, ಕ್ರೇಜು ಎಲ್ಲ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು ಸರ್. ನಿಮಗೆ ಕೆಲವರು ಬೇಕಿದೆ, ಸ್ಟಾಕ್ ಬೇಕಂದ್ರೆ ಸ್ಟಾಕ್ ಇದೆ. ಫುಲ್ಲಿ ಮಾಡಿಫೈ ಸ್ಟೇಜ್ ಇದೆ ನನ್ನ ಹತ್ರ. ಓಕೆ, ಸೊ ಇವಾಗ ಸ್ಟಾಕ್ ಫಸ್ಟ್ ಡೀಟೇಲ್ಸ್ ನೋಡೋಣ ಸರ್. ನೋಡಕ್ಕೆ ಲೈಕ್ ಅಟ್ರಾಕ್ಟಿವ್ ಆಗಿದೆ ನೋಡಕ್ಕೆ. ಅದಕ್ಕೆ 2015 ಮಾಡಲ್ ರಿಜಿಸ್ಟ್ರೇಷನ್ ಆಗಿದೆ. ಮ್ಯಾನುಫ್ಯಾಕ್ಚರ್ 2015 ಇದು. ಓಕೆ, ರಿಜಿಸ್ಟ್ರೇಷನ್ 2019 ಅಲ್ಲಿ ಆಗಿರೋದು ಇದು. ಓಕೆ ಓಕೆ, 54,000 ಇದೆ. ವಿತ್ ಶೋರೂಮ್ ರೆಕಾರ್ಡ್ ಆಗಿದೆ. ಓಕೆ, ಮತ್ತೆ ನಿಮಗೆ ಕಾಂಟಿನೆಂಟಲ್ ಟೈರ್ ಇದೆ. ಕಾಂಟಿನೆಂಟಲ್ ಟೈರ್. ಹೌದು, 7,000 ಚೇಂಜ್ ಬರುತ್ತೆ ಒಂದು ಟೈರ್ ಇದು. ಓಕೆ, 4 ಟೈರ್ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಮತ್ತೆ ರೀಸೆಂಟ್ ಸರ್ವಿಸ್ ಕೂಡ ಆಗಿದೆ ಗಾಡಿ ಇದು. ಓಕೆ, ರೇರಲ್ ಡಿಫಾಗರ್ ವೈಪರ್ ಎಲ್ಲ ಇದೆ ನಿಮಗೆ. ಡೈಮಂಡ್ ಕಲ್ಲ ಐಸು ನಿಮಗೆ ಬ್ರ್ಯಾಂಡ್ ನ್ಯೂ ಟರ್ಬೋ ಬರೋದು ಇದು ಗಾಡಿ. ಓಕೆ, ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನಿಮಗೆ. ಫೀಚರ್ಸ್ ವೈಸ್ ಎಲ್ಲ ನೋಡ್ತಿದ್ರೆ ನಿಮಗೆ ಇದು ಫೀಚರ್ಸ್ ನೋಡೋದಕ್ಕಿಂತ ಇದ್ರಲ್ಲಿ ಕುತ್ಕೊಂಡು ಓಡಿಸೋದೇ ಮಜಾ ಅಂತ ಹೇಳ್ಬೋದು. ಮತ್ತೆ ಇಂಟೀರಿಯರ್ ಲೆದರ್ ಎಲ್ಲ ನಿಮಗೆ ಒಂಥರ ನಿಮಗೆ ಬ್ಲಾಕ್ ಇಂಟೀರಿಯರ್ ಬರುತ್ತೆ ಗಾಡಿ. ಓಕೆ, ಸೊ ಒಂಥರ ಸಖತ್ತಾಗಿದೆ ಅಂತ ಹೇಳ್ಬೋದು. ಫಿಯಟ್ ಅಬರ್ತ್. ಸೊ 2015 ಮಾಡಲ್ 19 ರಿಜಿಸ್ಟ್ರೇಷನ್ ಗಾಡಿ. ಹೌದು. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್, ಪ್ರೈಸ್ ಕೂಡ ನಿಮಗೆ ಒಂದು ಇದು 875 ಹೇಳ್ತಾ ಇದೀನಿ. ಇದು ಗಾಡಿ ನಿಮಗೆ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 8,25,000ಗೆ ಫೈನಲ್ ಮಾಡಿ ಕೊಡ್ತೀನಿ. ಓಕೆ, 8 lakhs ಕೊಟ್ಬಿಡೋಣ ಸರ್. ಮುಂದೆ ಬನ್ನಿ. ಲೋನ್ ಫಿಗರ್ 8 ಲಕ್ಷಕ್ಕೆ. 8 ಲಕ್ಷ ಮಾಡಿಸ್ಕೊಡ್ತೀನಿ. ಸೊ ಈ ಅಬರ್ತ್ ಏನಾದ್ರು ಲೋನ್ ಏನಾದ್ರು ಆಪ್ಷನ್ಸ್ ಮಾಡ್ಕೊಂಡಿದ್ದೀವಿ, ಆರಾಮಾಗುತ್ತೆ. ಆರಾಮಾಗುತ್ತೆ ಹಂಗಂದ್ರೆ. ಸೊ ನೋಡಿ, ಯಾರಾದ್ರು ಅಬರ್ತ್ ನೋಡ್ತಾರೋರಿಗೆ ಲೋನ್ ಕೂಡ ಆಗುತ್ತೆ ನಿಮಗೆ. ಜಸ್ಟ್ 8 ಲಕ್ಷಕ್ಕೆ ನಿಮಗೆ 2015 ಮಾಡಲ್ 19 ರಿಜಿಸ್ಟ್ರೇಷನ್ ಇರೋ ಗಾಡಿ ಸಿಗ್ತಾ ಇರೋದು. ಸೊ ನನಗೆ ನಾರ್ಮಲ್ಲೇ ಬೇಡ, ನನಗೆ ಮಾಡಿಫೈಡ್ ಸ್ಟೇಜ್ 2 ಆಗಿರೋ ಗಾಡಿ ಬೇಕಂತಂದ್ರೆ ಅದು ಕೂಡ ಇದೆ. 2016 ಮಾಡಲ್ ಆಗಿದೆ ಇದು. ಇದು ಕೂಡ ನಿಮಗೆ ಸೆಕೆಂಡ್ ಓನರ್ ಆಗಿದೆ. ಗಾಡಿ ಕೂಡ ವೆಲ್ ಮೇಂಟೈನ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ. ಇದರಲ್ಲೂ ಕೂಡ ಓಕೆ, ನಿಮಗೆ ಗಾಡಿ ವೆಲ್ ಮೇಂಟೈನ್ ಆಗಿದೆ ಸರ್ ಗಾಡಿ ಇದು. ಓಕೆ, ಇದು ನಿಮಗೆ 43,000 ಶೋರೂಮ್ ರೆಕಾರ್ಡ್ ಓಡಿರೋದು ಗಾಡಿ ಇದು. ಓಕೆ, ಇದು ನಿಮಗೆ ಸ್ಟೇಜ್ 2 ಆಗಿದೆ. ಅಮ್ಮಮ್ಮ ಒಂದು 2.5-3 lakhs ಖರ್ಚು ಮಾಡಿದೀವಿ ಗಾಡಿ ಮೇಲೆ ಇದು. ಓಕೆ, ನೋಡಿ ಅಪ್ ಟು 2.5 lakhs ತನಕ ನಿಮಗೆ ಖರ್ಚಾಗಿದೆ ನಿಮಗೆ ಗಾಡಿಲಿ. ನೋಡೋದಾದ್ರೆ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಸರಿ ನೋಡಬಹುದು ಸರ್. ನಿಮಗೆ ಮೀಟರ್ ಇದೆ, OBD ಮೀಟರ್ ಹಾಕಿದ್ದೀನಿ ಓಕೆ ಗಾಡಿಯಲ್ಲಿ. ಮತ್ತೆ ನಿಮಗೆ ಸ್ಪಾರ್ಕ್ ಹೌದು ಇದೆಲ್ಲ
ಹೆಡ್ ರೆಸ್ಟ್ ಇದೆ ಇಂಟ್ರೆಸ್ಟ್ ಇದೆ ನಿಮಗೆ. ಗಾಡಿ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ ವೆಲ್ ಮೇಂಟೈನ್ ಆಗಿದೆ ಗಾಡಿ ಇದು. ಸೊ ಆಟೋಮೆಟಿಕ್ ಅಲ್ಲ ಸರ್ ಇದು? ಮ್ಯಾನ್ಯುಯಲ್ ಆಗಿದೆ. ಮ್ಯಾನ್ಯುಯಲ್ ಆಟೋಮೆಟಿಕ್ ಬರೋದೇ ಇಲ್ಲ, ಮ್ಯಾನ್ಯುಯಲ್ ಬರುತ್ತೆ. 1.4 ಮ್ಯಾನ್ಯುಯಲ್ ಬರೋದು ಇದು. ಓಕೆ 1.4 ಲೀಟರ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಫಿಯಟ್ ಅಬರ್ತ್. ಸೊ ಅಬರ್ತ್ ಪ್ರೈಸ್ ಏನಾಗುತ್ತೆ ಸರ್? ಪ್ರೈಸ್ ಕೂಡ ನಿಮಗೆ ಒಂದು 975 ಹೇಳ್ತಾ ಇದ್ದೀನಿ ನಿಮಗೆ. ಒಂದು ಮುಂದೆ ಬನ್ನಿ 950ಗೆ ನಿಮಗೆ ಫೈನಲ್ ಮಾಡಿ ಕೊಟ್ಬಿಡೋಣ. ಓಕೆ 9,50,000 ಗಾಡಿಯಲ್ಲಿ ಬಂದು ನಿಮಗೆ ಶಿಫ್ಟ್ ಇದು ಸಸ್ಪೆನ್ಷನ್ ಶಿಫ್ಟ್ ಮಾಡಿದ್ದೀನಿ. ಓಕೆ ನಿಮಗೆ ಶಿಫ್ಟ್ ಆಗಿರುತ್ತೆ. ನಿಮಗೆ ಸ್ಪಾರ್ಕ್ ಅದು ಕ್ಯಾಪ್ಸ್ಗಳು ಹಾಕಿದ್ದೀನಿ. ಓಕೆ ಆಮೇಲೆ ಬ್ರೇಕ್ ಪ್ಯಾಡ್ಸ್ ಸ್ಪಾರ್ಕ್ ಅದು ಹಾಕಿದ್ದೀನಿ ನಾನು. ಓಕೆ ನೋಡ್ತಾ ಇದ್ದು ಸ್ಪಾರ್ಕ್ ಅದು ನಿಮಗೆ ಬ್ರೇಕ್ ಪ್ಯಾಡ್ಸ್. ಆಮೇಲೆ ಇಂಟಾಕ್ ಬಂದು ನಿಮಗೆ ದೊಡ್ಡದು ಇಂಟಾಕ್ ಹಾಕಿದ್ದೀನಿ ನಿಮಗೆ. ಮತ್ತೆ ಸ್ಟೇಜ್ 2 ಆಗಿದೆ ನಿಮಗೆ. ಸ್ಟೇಜ್ 2 ಅಂದ್ರೆ ಇದು ಆಗಿದೆ ಸರ್ ಏನೋ ಆಕ್ರಪವಿಕ್ ಏನಾದ್ರೆ ಎಲ್ಲ A to Z ಸರ್ ನಿಮಗೆ ಸ್ಟೇಜ್ 2 ಆಗಿ ಕನ್ವರ್ಟ್. BMC ಫಿಲ್ಟರ್ ಎಲ್ಲ ಇದೆ ಗಾಡಿಯಲ್ಲಿ. ಓಕೆ ಸೊ BMC ಫಿಲ್ಟರ್ಸ್ ಕೂಡ ಇದೆ ನಿಮಗೆ. ಎರಡು ಗಾಡಿಯಲ್ಲಿ BMC ಫಿಲ್ಟರ್ ಇರೋದು ನನ್ನ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು BMC ಏರ್ ಫಿಲ್ಟರ್ಸ್ ನಿಮಗೆ. ಗಾಡಿ ಕೂಡ ನಿಮಗೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ. ಆಮೇಲೆ ನಿಮಗೆ A to Z ನಿಮಗೆ ಟರ್ಬೋ ನಿಮಗೆ ವಿಸಿಲ್ ಸೌಂಡ್ ಬರುತ್ತೆ ನಿಮಗೆ. ಇಂಟಾಕ್ ಬರುತ್ತೆ ನಿಮಗೆ. A to Z ಎಲ್ಲ ಮಾಡಿ ಬ್ರ್ಯಾಂಡ್ ನ್ಯೂ ಹೊಸ ಬ್ಯಾಟ್ರಿ ಇರೋದು ಗಾಡಿಯಲ್ಲಿ ಇದು. ಸೊ ಜಸ್ಟ್ 9.5 ಲಕ್ಷಕ್ಕೆ ಸಿಗ್ತದೆ ನಿಮಗೆ ಒಂದು ಫಿಯಟ್ ಪುಂಟೋ ಅಬರ್ತು. ಸೊ ಯಾರು ಹುಡುಕ್ತಾರೋರಿಗೆ ನೋಡಿ ಒಳ್ಳೆ ಪ್ರೈಸಲ್ಲಿ ಇದೆ. ಸೊ 9.5 ಲಕ್ಷಕ್ಕೆ. ಸೊ ಲೋನ್ ಎಲ್ಲ ಆಗುತ್ತಲ್ಲ ಸರ್? ಆರಾಮಾಗುತ್ತೆ, ಮಾಡಿಸ್ಕೊಡ್ತೀನಿ. ಓಕೆ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ವರ್ನಾ ಇದೆ. ಸೊ ಹುಂಡೈ ವರ್ನಾ ಡೀಟೇಲ್ಸ್ ಸರ್. ಇದು 2018 ಮಾಡಲ್ ಆಗಿರೋದು. ಒಂದು ಪೀಸು ನಿಮಗೆ ಹೇಳ್ತಾ ಇದೀನಲ್ಲ A to Z ಎಲ್ಲ ಪರ್ಫೆಕ್ಟ್ ಕಂಡೀಷನ್ ಇದೆ ಗಾಡಿ ಮಾತ್ರ. ಓಕೆ ಬರೀ ಕಿಲೋಮೀಟರ್ ಕೇಳ್ಬಿಟ್ರೆ ನೀವು ನಿಮ್ಮ ವ್ಯೂವರ್ಗೆ 28,000 ಹೊಡಿರೋದು ಅಷ್ಟೇ ನಿಮಗೆ ಗಾಡಿ ಇದು. ಜಸ್ಟ್ 28,000 ಅಷ್ಟೇ. 28 ವಿತ್ ಸರ್ವಿಸ್ ರೆಕಾರ್ಡ್ ಇದೆ ಗಾಡಿ ಇದು. ಓಕೆ ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS, ಒಳ್ಳೆ ಲೆದರ್ ಸೀಟ್ಸ್ ಇದೆ ನಿಮಗೆ. ನೋಡ್ತಾ ಇರಬಹುದು ವರ್ನಾ ಪೆಟ್ರೋಲ್ ಅಲ್ಲ ಸರ್ ಇದು? ವರ್ನಾ ಪೆಟ್ರೋಲ್ ಆಗಿದೆ. ಎಕ್ಸೆಸ್ ಆಗಿರೋದು ಆಪ್ಷನ್ ಇಲ್ಲ, ಬರೀ ಎಕ್ಸೆಸ್ ಇದೆ. ಕೀ ಸ್ಟಾರ್ಟ್ ಆಗಿರೋದು. ಓಕೆ SX ಆಪ್ಷನ್ ಅಲ್ಲ ನಿಮಗೆ. ಕೀ ಸ್ಟಾರ್ಟ್ ಎಂಟು ನಿಮಗೆ ವಿತ್ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70-80% ಟೈರ್ಸ್ ಎಲ್ಲ ಇದೆ ನಿಮಗೆ. ವಿತ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ IRVMs, ORVMs ಎಲ್ಲ ಇದೆ ಗಾಡಿಯಲ್ಲಿ. ಹೌದು. ಸೊ ಯಾರಾದ್ರೂ ಒಂದು 2018 ಮಾಡಲ್ ಹುಂಡೈ ವರ್ನಾ ಅದು ಜಸ್ಟ್ 28,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಡೈರೆಕ್ಟ್ ಕಸ್ಟಮರ್ ಗಾಡಿ ಆಗಿದೆ ಇದು. ಸಿಂಗಲ್ ಓನರ್ ಆಗಿದೆ. ಗಾಡಿ ಮಾತ್ರ ಪ್ರೈಸಿಂಗ್ ಅಲ್ಲಿ ನಿಮಗೆ 7,95,000ಗೆ ಫೈನಲ್ ಮಾಡಿ ಕೊಡ್ತೀನಿ. ಮುಂದೆ ಬನ್ನಿ 780ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ಓಕೆ 7,80,000ಗೆ. ಹೌದು. 2018 ಮಾಡಲ್. 28,000 ಓಡಿಸಿರೋದು ಗಾಡಿ. ಜಸ್ಟ್ 28,000 ಅಷ್ಟೇ ನಿಮಗೆ ಹೊಡಿರೋದು. ಸೊ ಹಾಗೆ ಯಾರಾದ್ರೂ ಮರ್ಸಿಡೀಸ್ ಬೆಂಜ್ ನನಗೆ ಪ್ರೀಮಿಯಂ ಗಾಡಿಲಿ ಬೇಕು ಅನ್ನೋರಿಗೆ ಒಂದು ಮರ್ಸಿಡೀಸ್ ಬೆಂಜು 2012 ಮಾಡಲ್ ಆಗಿದೆ. C220 ಆಗಿರೋದು ಇದು. ಓಕೆ ವಿತ್ NOC ಪ್ರೈಸಿಂಗ್ ಇದು ನಿಮಗೆ 5,85,000ಗೆ ಕೊಡ್ತೀನಿ ಗಾಡಿ ಇದು. ಮರ್ಸಿಡೀಸ್ ಬೆಂಜ್ 5,85,000ಗೆ. ಓಕೆ ಜಸ್ಟ್ 5,85,000ಗೆ ಮರ್ಸಿಡೀಸ್ ವಿತ್ NOC ಎಲ್ಲ ರೆಡಿ ಇದೆ ಸರ್ ಇದು. ಓಕೆ ಜಸ್ಟ್ ಟ್ಯಾಕ್ಸ್ ಪೇ ಮಾಡ್ಕೊಂಡು ಅಷ್ಟೇ ಬರುತ್ತೆ. ಓಕೆ ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್. ಎಕ್ಸ್ಟೀರಿಯರ್ ನಿಮಗೆ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಏರ್ ಡಿಫಾಗರ್ ಎಲ್ಲ ಇದೆ ನಿಮಗೆ. ಸೊ ಇಂಟೀರಿಯರ್ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ನಿಮಗೆ. ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಆಟೋಮೆಟಿಕ್ ಸರ್? ಆಟೋಮೆಟಿಕ್ ಆಗಿರೋದು ಗಾಡಿ. ಓಕೆ ಆಟೋಮೆಟಿಕ್ ಸನ್ರೂಫ್ ಬರುತ್ತೆ ಇದರಲ್ಲಿ ಗಾಡಿಯಲ್ಲಿ. ವಿತ್ ಸನ್ರೂಫ್ ಆಗಿರೋದು ಗಾಡಿ ಇದು. ಓಕೆ ಸೊ ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ಆಗಿರೋದು. ಡೀಸೆಲ್ ಆಗಿರೋದು ಇದು ಡೀಸೆಲ್. ಓಕೆ ಡೀಸೆಲ್ ವೇರಿಯಂಟ್ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು BMW 320D ಇದೆ. ಇದು ಡೀಟೇಲ್ಸ್ 2013 ಮಾಡಲ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ನಿಮಗೆ 1,35,000 ಕಿಲೋಮೀಟರ್ ಕೂಡ ಡಿವನ್ ಆಗಿದೆ. ಲಕ್ಸುರಿ ಲೈನ್ ಆಗಿರೋದು ಗಾಡಿ ಇದು. ಇದು ಕೂಡ ನಿಮಗೆ ವಿತ್ NOC ಪ್ರೈಸ್ ಹೇಳ್ತೀನಿ ನಿಮಗೆ 6,45,000ಗೆ ವಿತ್ NOC ನಿಮಗೆ ಮಾಡಿಸ್ಕೊಡ್ತೀನಿ ಸರ್ ಗಾಡಿ. 6,45,000ಗೆ ವಿತ್ NOC ಮಾಡಿಸ್ಕೊಡ್ತೀನಿ. ಓಕೆ ವಿತ್ ಗಾಡಿ ಕೂಡ ನಿಮಗೆ ಇಂಟೀರಿಯರ್ ಅಪಲ್ಸರಿ ಎಲ್ಲ ನಿಮಗೆ ಫಸ್ಟ್ ಕ್ಲಾಸ್ ಇದೆ. ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ಆಗಿರೋದು ಗಾಡಿ ಇದು. ಓಕೆ ಸೊ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಇದೆ ನೋಡಿ. 4,45,000ಗೆ ನಿಮಗೆ ಒಂದು BMW 320D 2013 ಮಾಡಲ್ ಗಾಡಿ. 13 ಮಾಡಲ್ ಸಿಗುತ್ತೆ. ವಿತ್ NOC ನಿಮಗೆ 645 ಕೊಡ್ತೀನಿ ಸರ್. ಲೋ ಬಜೆಟ್ ಗಾಡಿನೇ ಒಂದು ಸ್ಯಾಂಟ್ರೋ ಇದೆ ಸರ್. 2007 ಮಾಡಲ್ ಸಿಂಗಲ್ ಓನರ್ ಗಾಡಿ ಸ್ಯಾಂಟ್ರೋ ಬಂದಿದೆ ನನ್ನ ಹತ್ರ. ಸಿಂಗಲ್ ಓನರ್ ಶೋರೂಮ್ ಇಂದ ಸಿಂಗಲ್ ಓನರ್ ಗಾಡಿ ಆಗಿರೋದು ಇದು. ಓಕೆ ಇದು ಕೂಡ ನಿಮಗೆ ಪಕ್ಕಾ ನಿಮಗೆ ಕರ್ನಾಟಕ ಗಾಡಿ ಆಗಿದೆ. ಯಾವ ರೀನಂಬರ್ ಯಾವ್ದಿಲ್ಲ. ನಿಮಗೆ FC ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಮಾಡಿ ನಿಮಗೆ 1,45,000ಗೆ ನಿಮಗೆ ಗಾಡಿ ಕೊಡ್ತೀನಿ ಸರ್. ಇದು ಸ್ಯಾಂಟ್ರೋ ಎಷ್ಟಕ್ಕೆ ಸರ್? 1,45,000ಗೆ ವಿತ್ FC 5 years 1 year ಇನ್ಶೂರೆನ್ಸ್ ಮಾಡಿ ನಿಮಗೆ ಕೊಡ್ತೀನಿ ಗಾಡಿ. ನೋಡಿ 1,45,000ಗೆ ನಿಮಗೆ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಗಾಡಿ 7 ಮಾಡಲ್. ಅದು ಸಿಂಗಲ್ ಓನರ್ ಗಾಡಿ. ಅದು ಪ್ಯೂರ್ ಕರ್ನಾಟಕ ಗಾಡಿ. ನಿಮಗೆ ಮೈಗ್ರೇಟೆಡ್ ಅಲ್ಲ. ಇದು ಮೈಗ್ರೇಟ್ ಗಾಡಿ ಆಗಿರೋದು. ಫ್ಯಾನ್ಸಿ ನಂಬರ್ 29 ನಂಬರ್ ಅಲ್ಲಿ ಇರೋದು. 2009 ಮಾಡಲ್ ಆಗಿದೆ. ಇದು ಕಸ್ಟಮರ್ ಗಾಡಿ ಆಗಿರೋದು. ಪಾರ್ಕಿನ್ಸಲ್ ಆರ್ಮಿ ಅವ್ರದ್ದು ಗಾಡಿ ಇದು. ಇದು ಕೂಡ ಬಂದು ನಿಮಗೆ ಫ್ರೆಶ್ FC ಇನ್ಶೂರೆನ್ಸ್ ಇರೋದು ಗಾಡಿ ಇದು. ಪ್ರೈಸ್ ಕೂಡ ನಿಮಗೆ 1,85,000ಗೆ ಫೈನಲ್ ಮಾಡಿ ಕೊಡ್ತೀನಿ. 1,85,000ಗೆ ನಿಮಗೆ ಒಂದು 2009 ಮಾಡಲ್ ಗಾಡಿ. ಇದು ಕೂಡ ಸಿಂಗಲ್ ಓನರ್ ಗಾಡಿ. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ, ಕರ್ನಾಟಕದ ಗಾಡಿ, ಒಂದು ಇನೋವಾ ಕ್ರಿಸ್ಟಾ ಇದೆ. ಇದು ಡೀಟೇಲ್ಸ್ ಸರ್? 2018 ಮಾಡಲ್ ಇನೋವಾ ಕ್ರಿಸ್ಟಾ ಆಗಿರೋದು ಸರ್ ಇದು. ಇದು ಕೂಡ ಗಾಡಿ ಆಟೋಮೆಟಿಕ್ ಆಗಿರೋದು ಇದು. ಗಾಡಿ ಕೂಡ ನಿಮಗೆ ಸೆಕೆಂಡ್ ಓನರ್ ಆಗಿದೆ. 1,12,000 ಶೋರೂಮ್ ರೆಕಾರ್ಡ್ ಕಿಲೋಮೀಟರ್ ಹೊಡಿದೆ. ಶೋರೂಮ್ ಅಲ್ಲಿ ಬೇಕಂತ ಚೆಕ್ ಮಾಡ್ಕೊಳ್ಳಿ. ಓಕೆ ಪ್ರೈಸಿಂಗ್ ಕೂಡ ನಿಮಗೆ 15,13,000 ಹೇಳ್ತಾ ಇದ್ದೀನಿ. ಒಂದು 14,90,000ಗೆ ಕೊಡ್ತೀನಿ ಫೈನಲ್ ಆಗಿ ಸರ್. 18 ಮಾಡಲ್ ಗಾಡಿ ಇನೋವಾ ಕ್ರಿಸ್ಟಾ 14,90,000ಗೆ ನಿಜವಾಗ್ಲೂ ಸರ್. ಓಕೆ ನೋಡಿ 14,95,000ಗೆ ನಿಮಗೆ ಒಂದು ಇನೋವಾ ಕ್ರಿಸ್ಟಾ ಡೀಸೆಲ್ 2018 ಮಾಡಲ್ ಗಾಡಿ. GX ಆಟೋಮೆಟಿಕ್ ಆಗಿರೋದು ಗಾಡಿ. ಓಕೆ GS ಆಟೋಮೆಟಿಕ್ ವೇರಿಯಂಟ್. 8 ಸೀಟರ್ ಅದನ್ನು
8 ಸೀಟರ್ ಗಾಡಿ 8 ಸೀಟರ್ ಗಾಡಿ ನಿಜ ಅದನ್ನು ನಿಮಗೆ 8 ಸೀಟರ್ ಗಾಡಿ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಇದೆ ನಿಮ್ಮ ಗಾಡೀಲಿ ಯಾರಾದರೂ ಇನೋವಾ ಕ್ರಿಸ್ಟಾ ಅದನ್ನು ಆಟೋಮೆಟಿಕಲ್ ಬೇಕು ಅನ್ನೋರಿಗೆ ಆರಾಮಾಗಿದೆ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಗಾಡಿ ಕೂಡ ಸೊ ಹಾಗೆ ನೆಕ್ಸ್ಟ್ ನನಗೆ ಇನೋವಾ ಕ್ರಿಸ್ಟಾ ಬೇಡ ಅನ್ನೋರಿಗೆ ಇನೋವಾ ಇದೆ 2015 ಮಾಡಲ್ ಸಿಂಗಲ್ ಓನರ್ 80,000 ಓಡಿರೋದು ಗಾಡಿ ನನ್ನ ಹತ್ರ ಇದೆ ಜಸ್ಟ್ 80,000 ಶೋರೂಮ್ ರೆಕಾರ್ಡ್ ಬಿಲೋ 1 lakh ಡ್ರಿವನ್ ನೋಡಿರೋದು ಗಾಡಿ ಹೌದು 1 lakh ನಿಮಗೆ ಓಡಿಲ್ಲ ಇದು 80,000 ಓಡಿದೆ ವಿತ್ ಶೋರೂಮ್ ಸರ್ವಿಸ್ ರೆಕಾರ್ಡ್ ಜೊತೆಲಿ ಕೊಡ್ತೀನಿ ಗಾಡಿ ಓಕೆ ಇದು 2.4 ವಿ ಅಲ್ಲ ಸರ್ ಇದು 2.4 VX ಗಾಡಿ ವಿ ವರ್ಷನ್ ಆಗಿರೋದು ಗಾಡಿ 7 ಸೀಟರ್ ಇದು ಓಕೆ ಡ್ಯೂಲ್ ಏರ್ ಬ್ಯಾಗ್ ABS ಇನ್ನರ್ ಏರ್ ಬಿಎಮ್ಸ್ ಎಲ್ಲ ಇದೆ ನಿಮಗೆ ಸ್ಟೀರಿಂಗ್ ಕಂಟ್ರೋಲ್ಸ್ ಎಲ್ಲ ಇದೆ ರಿಯಲ್ ಮಿ 12,95,000 ಹೇಳ್ತಾ ಇದ್ದೀನಿ ಫೈನಲ್ ಆಗಿ ಮುಂದೆ ಬನ್ನಿ ಪ್ರೈಸಿಂಗ್ ಅಲ್ಲಿ ಮಾತಾಡೋಣ ಸರ್ 12,95 ಹೇಳ್ತಾ ಇದ್ದೀನಿ ಮುಂದೆ ಬನ್ನಿ ಪ್ರೈಸಿಂಗ್ ಅಲ್ಲಿ ಮಾತಾಡಿ ಕೊಡ್ತೀನಿ ಓಕೆ 2,95,000 ಹೇಳಿ ನಿಮಗೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಆನ್ ದಿ ಟೇಬಲ್ ಕುತ್ಕೊಂಡ್ರೆ ನಿಮಗೆ ಅದು 2015 ಮಾಡಲ್ ಗಾಡಿ 15 ಮಾಡಲ್ 12,95 ಹೇಳ್ತಾ ಇದ್ದೀನಿ ಬನ್ನಿ ಮುಂದೆ ಮಾತಾಡೋಣ ಓಕೆ ಸೊ ಹಾಗೆ ಇನ್ನೊಂದು ಇನೋವಾ ಇದೆ ಸರ್ ಲೋ ಬಜೆಟ್ ಅಲ್ಲಿ ಹೌದು ಇದು 2009 ಮಾಡಲ್ ಆಗಿದೆ ಇನೋವಾ ಆಗಿರೋದು ನನ್ನ ಹತ್ರ ಇರೋದು ವಿ ವರ್ಷನ್ ಆಗಿದೆ ಇದು ಓಕೆ ಇದು ಕೂಡ ನಿಮಗೆ ಸೆಕೆಂಡ್ ಓನರ್ ಆಗಿದೆ ಇದು ಕೂಡ ನಿಮ್ಗೆ ಕೆಲವು 1,80,000 ರೆಕಾರ್ಡೆಡ್ ಕಿಲೋಮೀಟರ್ ಓಡಿರೋದು ಗಾಡಿ ಇದು ಪ್ರೈಸ್ ಕೂಡ ನಿಮಗೆ 585 ಹೇಳ್ತಾ ಇದ್ದೀನಿ ಮುಂದೆ ಬನ್ನಿ ವಿ ವರ್ಷನ್ ಆಗಿದೆ ಗಾಡಿ ಇದು ಓಕೆ 5,85,000 ಇನೋವಾ 2009 ಮಾಡೋ ವಿ ವರ್ಷನ್ ಗಾಡಿ ಓಕೆ ನೋಡಿ 2009 ವಿ ವರ್ಷನ್ ಗಾಡಿ ನೋಡ್ತಾ ಇರ್ಬೋದು 1,80,000 ಓಡಿರೋದು ಕಿಲೋಮೀಟರ್ ಓಕೆ ರಿಯಲ್ ಮಿ ಡಿಫಾಗರ್ ವೈಪರ್ ಎಲ್ಲ ಇದೆ ಟೊಯೋಟಾ ಇನೋವಾ 2000 ತಾವು ನೋಡಬಹುದು ಬ್ರಾಂಡ್ ನ್ಯೂ ಅಪಲ್ ಸರಿ ಇದೆ ಲೆದರ್ ಸೀಟ್ ಬ್ರಾಂಡ್ ನ್ಯೂ ಲೆದರ್ ಸೀಟ್ಗಳು ಇದೆ ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ ಇದು ಕೂಡ ನಿಮಗೆ 7 ಸೀಟರ್ ವಿತ್ ಕ್ಯಾಪ್ಟನ್ ಸೀಟ್ ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ ಗಾಡಿಯಲ್ಲಿ ಇದು JK ಟೈಪ್ಸ್ ಇದೆ ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ ಓಕೆ JK ಟೈರ್ ಅದು ನಿಮಗೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ ಜಸ್ಟ್ ₹1 ಖರ್ಚು ಮಾಡಂಗಿಲ್ಲ ಬೇರೆ ಡೀಸೆಲ್ ಹಾಕೊಂಡು ಓಡಿಸಬೇಕು ಗಾಡಿ ಹೌದು ಮತ್ತೆ ಇನ್ನೊಂದು ಇನೋವಾ ಇದೆ ನೋಡಿ ಇನ್ನೊಂದು ಇನೋವಾ ಇದೆ ಹೌದು ಸೇಮ್ ಇನ್ನೊಂತ ಇದೆ ಇನೋವಾ 2009 ಮಾಡಲ್ ಗಾಡಿ ಇದು ಕೂಡ ನಿಮಗೆ ಗಾಡಿ ಕೂಡ ನಿಮಗೆ ಡೈಮಂಡ್ ಕಟ್ಸ್ ಮ್ಯಾಗ್ವಿಲ್ ಅಲ್ಲಿ ಹಾಕಿದ್ದಾರೆ ಕಸ್ಟಮರ್ 1,20,000 ವಿತ್ ಶೋರೂಮ್ ರೆಕಾರ್ಡ್ ಆಗಿದೆ ರೀಸೆಂಟ್ ಕ್ಲಚ್ ಚೇಂಜ್ ಮಾಡಿದ್ದಾರೆ ಶೋರೂಮ್ ಅಲ್ಲೇ ಸರ್ವಿಸ್ ಆಗಿದೆ ಗಾಡಿ ಇದು ರಿಯಲ್ ಮಿ ಡಿಫಾಗರ್ ವೈಪರ್ ಎಲ್ಲ ಇದೆ ನೋಡ್ತಾ ಇರ್ಬೋದು ಯಾರಾದ್ರೂ ಒಂದು ಇನೋವಾ 2009 ಮಾಡಲ್ ಒಳ್ಳೆ ಗಾಡಿ ಬಂದಿರೋದು ನಮ್ಮ ಹತ್ರ ಓಕೆ ಒಳ್ಳೆ ಲೆದರ್ ಸೀಟ್ಸ್ ಇದೆ ನಿಮಗೆ ವಿತ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಡೈಮಂಡ್ ಕಟ್ ಮ್ಯಾಗ್ವಿಲ್ಸ್ ಮಾಡಿದ್ದಾರೆ 2014 ಮಾಡಲ್ ಇನೋವಾದು ನಿಮಗೆ ಅಲಾಯ್ಸ್ ಹಾಕ್ಸ್ಕೊಂಡಿದ್ದಾರೆ ಗಾಡಿ ಕೂಡ ಸಕ್ಕತ್ತಾಗಿದೆ ಸೊ 2009 ಮಾಡಲ್ ಇನೋವಾ ಎಷ್ಟಕ್ಕೆ ಸರ್ ಇದು 6,80,000 ಹೇಳ್ತಾ ಇದ್ದೀನಿ 6,50,000 ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್ 6.5 ಲಕ್ಷಕ್ಕೆ ನಿಮಗೆ ಒಂದು 2009 ಮಾಡಲ್ ಗಾಡಿ ಇನೋವಾ 2009 ಮಾಡಲ್ ಗಾಡಿ ಕ್ಲಚ್ ಚೇಂಜ್ ಆಗಿದೆ ಶೋರೂಮ್ ಅಲ್ಲಿ ಪಿನ್ ಟು ಪಿನ್ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿರೋದು ಗಾಡಿ ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬೀಟ್ ವೈಟ್ ಕಲರ್ ಸರ್ 2011 ಮಾಡಲ್ ಆಗಿದೆ ಬೀಟ್ ಇದು ಸೆಕೆಂಡ್ ಓನರ್ 78,000 ಕಿಲೋಮೀಟರ್ ಕೂಡ ರಿವನ್ ಆಗಿದೆ ಓಕೆ ಪೆಟ್ರೋಲ್ ಅಲ್ಲ ಸರ್ ಇದು ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ LT ಆಗಿದೆ ಟಾಪ್ ಎಂಡ್ ಆಗಿದೆ ಗಾಡಿ ಓಕೆ ವಿತ್ AC ಪವರ್ ಸ್ಟೀರಿಂಗ್ 4 ವಿಂಡೋಸ್ ಡ್ಯೂಲ್ ಏರ್ ಬ್ಯಾಗ್ ABS ಎಲ್ಲ ಬಂದ್ಬಿಡುತ್ತೆ ಗಾಡಿಯಲ್ಲಿ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡಿಯಲ್ಲಿ ಚವಲ್ಲೆ ಬೀಟ್ ಪೆಟ್ರೋಲ್ 2010 ಅಲ್ಲ ಸರ್ ಇದು 10 ಮಾಡಲ್ ಆಗಿದೆ ಓಕೆ 11 ಮಾಡಲ್ ಆಗಿದೆ ಸರಿ 2011 ಮಾಡಲ್ ಗಾಡಿ ಸೊ 11 ಮಾಡಲ್ ಬೀಟ್ ಎಷ್ಟಕ್ಕೆ ಸರ್ 1,50,000 ಹೇಳ್ತಾ ಇದ್ದೀನಿ 145 ಗೆ ಫೈನಲ್ ಮಾಡಿ ಕೊಡ್ತೀನಿ 2011 ಮಾಡಲ್ 145 ಕೊಡ್ತೀನಿ ಸೊ 1,45,000 ಗೆ 2011 ಮಾಡಲ್ ಚವಲ್ಲೆ ಬೀಟ್ ಪೆಟ್ರೋಲ್ ವೇರಿಯಂಟ್ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಾರ್ಡ್ ಫಿಗೋ ಆಸ್ಪೈರ್ ಇದೆ ಇದು ಕೂಡ ನಿಮಗೆ 2016 ಮಾಡಲ್ ನಿಮಗೆ ಡೀಸೆಲ್ ಗಾಡಿ ಆಗಿದೆ ಸಿಂಗಲ್ ಓನರ್ ಶೋರೂಮ್ ಇಂದ ನಿಮಗೆ 2016 ಡೀಸೆಲ್ ಗಾಡಿ ಓಕೆ ನೋಡ್ತಿರೋದು 1.5 ಡೀಸೆಲ್ ಇದು ಓಕೆ 1.5 ಡೀಸೆಲ್ ವಿತ್ ಅಲಾಯ್ಸ್ ಆಲ್ಮೋಸ್ಟ್ ಲೈಕ್ 90% ಶೋರೂಮ್ ಇಂದ ಸಿಂಗಲ್ ಓನರ್ ಆಗಿದೆ ಇನ್ಶೂರೆನ್ಸ್ ಅಪ್ ಟು ಡೇಟ್ ರನ್ನಿಂಗ್ ಇದೆ ನಿಮಗೆ ಕಿಲೋಮೀಟರ್ ಕೂಡ 78,000 ಕಿಲೋಮೀಟರ್ ಓಡಿರೋದು ಅಪಲ್ ಸರಿ ನೋಡಬಹುದು ಲೆದರ್ ಸೀಟ್ ಇಂದ ಹಿಡಿದು ಎಲ್ಲ ಅಪ್ ಟು ಡೇಟ್ ಕ್ಲಿಯರ್ ಆಗಿದೆ ಗಾಡಿ ಓಕೆ ಅದೇ 2016 ಮಾಡಲ್ ಗಾಡಿ ಶಿಫ್ಟ್ ಡಿಸೈರ್ ತಗೋತೀನಿ ಅಂದ್ರೆ ಮಿನಿಮಮ್ ಅಂದ್ರೆ 6 ರಿಂದ 6.5 ಲಕ್ಷ ಇದೆ ಸರ್ ಪ್ರೈಸಿಂಗ್ ಕೂಡ ಹೇಳ್ತೀನಿ ನೋಡಿ ಸರ್ ನಿಮಗೆ 3,95,000 ಹೇಳ್ತಾ ಇದ್ದೀನಿ 375 ಗೆ ಫೈನಲ್ ಮಾಡಿ ಕೊಡ್ತೀನಿ 375 ಗೆ ಡೀಸೆಲ್ ಆಸ್ಪೈರ್ 16 ಮಾಡಲ್ ಕೊಡ್ತೀನಿ ಓಕೆ ನೋಡಿ ಬೆಸ್ಟ್ ಡೀಲ್ ಅದು ಲೋನ್ ಅಂತ ಹೋದ್ರೆ ಆಲ್ಮೋಸ್ಟ್ ಲೈಕ್ ನೀವು ಒಂದು 50,000 40,000 ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಸಿಕ್ಬಿಡುತ್ತೆ ಗಾಡಿ ಸೊ ಹಾಗೆ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಪಾಕೆಟ್ ರಾಕೆಟ್ ಅಂದ್ರೆ ಇದೇ ಗಾಡಿ ಅಂತ ಹೇಳ್ಬೋದು 2014 ಮಾಡಲ್ ಡೀಸೆಲ್ ಟಾಪ್ ಅಂಡ್ ಐಲ್ಯಾಂಡ್ ಆಗಿದೆ ಗಾಡಿ ಇದು ಓಕೆ ಇದು ಕೂಡ ನಿಮಗೆ ಸೆಕೆಂಡ್ ಓನರ್ ಆಗಿದೆ 69,000 ಕಿಲೋಮೀಟರ್ ಓಡಿರೋದು ಗಾಡಿ ಇದು ಓಕೆ 1.5 TDI ವಿತ್ ಐಲ್ಯಾಂಡ್ ಟಾಪ್ ಅಂಡ್ ವೇರಿಯಂಟ್ ಆಗಿರೋದು ಓಕೆ ಐಲ್ಯಾಂಡ್ ಡ್ಯೂಲ್ ಏರ್ ಬ್ಯಾಗ್ ABS ಗುಡಿಯರ್ ಟೈರ್ ಇದೆ ಬ್ರಾಂಡ್ ನ್ಯೂ ಟೈರ್ ಇದೆ ಗುಡಿಯರ್ ಟೈರ್ ಇದು ಇರೋದು ಇದರಲ್ಲಿ ಸೊ ರಿಯಲ್ ಮಿ ಡಿಫಾಗರ್ ವೈಪರ್ ಎಲ್ಲ ಸಕ್ಕತ್ತಾಗಿದೆ 2015 ಮಾಡಲ್ ಗಾಡಿ ಅದು ವೋಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ಮಾಡಲ್ ಆಗಿದೆ 14 ಮಾಡಲ್ ಗಾಡಿ ಇದು ಓಕೆ 14 ಮಾಡಲ್ ಗಾಡಿ ಸೊ ಏನಾಗುತ್ತೆ ಸರ್ ಪ್ರೈಸ್ ಸರ್ 4,80,000 ಹೇಳ್ತಾ ಇದ್ದೀನಿ ಒಂದು 465 ಗೆ ಫೈನಲ್ ಮಾಡಿ ಕೊಡ್ತೀನಿ 4,65,000 2014 ಐಲ್ಯಾಂಡ್ ಟಾಪ್ ಅಂಡ್ ಆಗಿರೋದು ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಇದೆ ಸರ್ 2010 ಮಾಡಲ್ ಅಷ್ಟ ಆಗಿರೋದು ಗಾಡಿ ಇದು ಓಕೆ ಇದು ಕೂಡ ನಿಮಗೆ ಸಿಂಗಲ್ ಓನರ್ ಗಾಡಿ ಆಗಿರೋದು ಪ್ಯೂರ್ ಕರ್ನಾಟಕ ಗಾಡಿ ಆಗಿದೆ ಇದು ಓಕೆ 2010 ಮಾಡಲ್ ಗಾಡಿ 10 ಮಾಡಲ್ ಸೊ ಪೆಟ್ರೋಲ್ ವೇರಿಯಂಟ್ ಆಸ್ತಾ ಟಾಪ್ ಎಂಡ್ ವಿತ್ ಡ್ಯೂಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಗಾಡಿ ಅಲಾಯ್ಸ್ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80% 78,000 ಕಿಲೋಮೀಟರ್ ಓಡಿರೋದು ಗಾಡಿ ಇದು ಓಕೆ ಇದು ಕೂಡ ಪ್ರೈಸ್ ಬಂದು ನಿಮಗೆ 295 ಹೇಳ್ತಾ ಇದ್ದೀನಿ ಮುಂದೆ ಬನ್ನಿ ಪ್ರೈಸಿಂಗ್ ಅಲ್ಲಿ ನೆಕ್ಸ್ಟ್ ಕಡಿಮೆ ಮಾಡ್ಕೊಡ್ತೀನಿ ಓಕೆ 295 ಹೇಳಿದ್ರು ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಆನ್ ದಿ ಟೇಬಲ್ ಕೂತ್ಕೊಂಡ್ರೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಾರ್ಡ್ ಫಿಯೆಸ್ಟಾ ಇದೆ ಸರ್ 2010 ಮಾಡಲ್ ಫೋರ್ಡ್ ಫಿಯೆಸ್ಟಾ ಆಗಿರೋದು ನಿಮಗೆ 80,000 ಶೋರೂಮ್ ರೆಕಾರ್ಡ್ 85,000 ಏನೋ ಕಿಲೋಮೀಟರ್ ಓಡಿದೆ ವಿತ್ ರೆಕಾರ್ಡ್ ಸರ್ವಿಸ್ ಇರೋದು ಸೆಕೆಂಡ್ ಓನರ್ ಆಗಿದೆ
10,000 ಹೇಳ್ತಾ ಇದೀನಿ, 195ಗೆ ಫೈನಲ್ ಮಾಡಿ ಕೊಡ್ತೀನಿ. ಪೆಟ್ರೋಲ್ ಡೀಸೆಲ್ ಗಾಡಿ ಡೀಸೆಲ್ ಫೋರ್ಡ್ ಫಿಯೆಸ್ಟಾ. ಓಕೆ ನೋಡಿ, 1,95,000ಕ್ಕೆ ನಿಮಗೆ ಒಂದು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಗಾಡಿ ಸಿಗ್ತಾ ಇರೋದು. ಸೊ ನಮ್ಮ ಮುಂದೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ, ಡೀಟೇಲ್ಸ್ ಸರ್. 2018 ಮಾಡಲ್ ಗಾಡಿ ಆಗಿದೆ, ಐಲ್ಯಾಂಡ್ ಆಪ್ಷನಲ್ ಆಗಿರೋದು ಇದು. ಓಕೆ, ಇದು ಕೂಡ ನಿಮಗೆ 78,000 ನೋಡಿದೆ, ಸಿಂಗಲ್ ಓನರ್ ಆಗಿದೆ, ವೈಟ್ ಕಲರ್ ಅಲ್ಲಿ. ಬೋಟ್ ಡಿಮ್ಯಾಂಡೆಸ್ಟ್ ವೆಹಿಕಲ್ ಪೋಲೋದಲ್ಲಿ. ಓಕೆ, ವೈಟ್ ಕಲರ್ 2018 ಮಾಡಲ್ ಸಿಂಗಲ್ ಓನರ್ ಗಾಡಿ, 78,000 ಕಿಲೋಮೀಟರ್ ಕೂಡ ಓಡಿರೋದು. ಡಿಫಾಗರ್ ವೈಪರ್ ಎಲ್ಲ ಇದೆ ನಿಮಗೆ. 2018 ಮಾಡಲ್ ವೋಕ್ಸ್ವ್ಯಾಗನ್ ಪೋಲೋ ಐಲ್ಯಾಂಡ್ ಆಪ್ಷನಲ್ ಆಗಿದೆ ಇದು. ಓಕೆ, ಸೊ ಪ್ರೈಸ್ ಏನಾಗಿದೆ ಸರ್? ಪ್ರೈಸ್ ನಿಮಗೆ 7 lakhs ಹೇಳ್ತಾ ಇದ್ದೀನಿ ಸರ್ ನಾನು. 7 lakhs ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತೀನಿ. 18 ಮಾಡಲ್ ಗಾಡಿ, 2018 ಮಾಡಲ್ 7 lakhs. ಓಕೆ, 2018 ಮಾಡಲ್ ವೋಕ್ಸ್ವ್ಯಾಗನ್ ಪೋಲೋ ಜಸ್ಟ್ 7 lakhs ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i10 ಇನ್ನೊಂದು ಇದೆ ಡೀಟೇಲ್ಸ್ ಸರ್. ಇದು 13 ಮಾಡಲ್, ಬೇರೆ ಓನರ್ಶಿಪ್ ಮಾತ್ರ ಜಾಸ್ತಿ ಆಗಿದೆ ಗಾಡಿಯಲ್ಲಿ ನಿಮಗೆ. 2013 ಮಾಡಲ್ i10 ಆಗಿದೆ, ಥರ್ಡ್ ಓನರ್ ಆಗಿದೆ ಗಾಡಿ ಮಾತ್ರ. ಇದು ಆಟೋಮೆಟಿಕ್ ಆಗಿದೆ, ಸ್ಪೋರ್ಟ್ಸ್ ಆಟೋಮೆಟಿಕ್ ಗಾಡಿ. ಕೂಡ ಪ್ರೈಸಿಂಗ್ ಅಲ್ಲಿ ನಿಮಗೆ 2 lakh ನಿಮಗೆ 85,000 ಹೇಳ್ತಾ ಇದ್ದೀನಿ ಗಾಡಿ ಇದು. ಓಕೆ, 2,85,000. ಓಕೆ, 7,85,000 ಫೈನಲ್ ಟು ಫೈನಲ್ ಅದು 2,85,000 ಕೊಡ್ತೀನಿ. ಓಕೆ, 7,85,000 2013 ಮಾಡಲು ಆಟೋಮೆಟಿಕ್ ವೇರಿಯಂಟ್ ಒಂದು i10 ಸಿಗ್ತಾ ಇದೆ. ಸೊ ರಿಯಲ್ ಕೂಡ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬಂದ್ಬಿಡುತ್ತೆ ಗಾಡಿಯಲ್ಲಿ. ಯಾರಾದರೂ ಒಂದು ಆಟೋಮೆಟಿಕ್ ವೇರಿಯಂಟ್ ಅದು ಅಥವಾ ಕಲಿಯಕ್ಕೆ ಏನಾದ್ರು ಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನೋವಾ ಇದೆ ಸರ್. 2013 ಮಾಡಲ್ ಸೆಕೆಂಡ್ ಓನರ್, ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿ ಆಗಿದೆ ಇದು. ಓಕೆ, 1,50,000 ಕಿಲೋಮೀಟರ್ ಓಡಿದೆ ಇದು. ವಿ ವರ್ಷನ್ ಆಗಿದೆ, ಟಾಪ್ ಎಂಡ್. ಇದು ಕೂಡ ನಿಮಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ನಿಮಗೆ 925 ಹೇಳ್ತಾ ಇದ್ದೀನಿ. ಗಾಡಿ ಮುಂದೆ ಬನ್ನಿ, ಪ್ರೈಸಿಂಗ್ ಅಲ್ಲಿ ನೆಗೋಷಿಯೇಟ್ ಮಾಡ್ತಾ. ಓಕೆ, 9,25,000 ಹೇಳಿದ್ರು ಸ್ಲೈಟ್ಲಿ ನೆಗೋಷಿಯಬಲ್ ಆಗಿ ನಿಮಗೆ ಅದು ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ. ವಿತ್ ಕರ್ನಾಟಕ 13 ಮಾಡಲ್ ವಿತ್ ಕರ್ನಾಟಕ. ಯಾರಾದ್ರೂ ಒಂದು ಫಾರ್ಚುನರ್ ಹುಡುಗರಿಗೆ ಒಂದು ಫಾರ್ಚುನರ್ ಇದೆ, ಇದು ಡೀಟೇಲ್ಸ್ ಸರ್. 2015 ಮಾಡಲ್ 4x2 ಆಗಿರೋದು ಇದು. ಓಕೆ, 95,000 ಶೋರೂಮ್ ರೆಕಾರ್ಡ್ ಕಿಲೋಮೀಟರ್ ಕೂಡ ರನ್ ಆಗಿದೆ ಗಾಡಿ ಇದು. ಓಕೆ, ಜಸ್ಟ್ 95,000 ಅಷ್ಟೇ ಡ್ರಿವನ್ ಆಗಿರೋದು. ಹೌದು, ಆಲ್ ಟೈಮ್ ಆಲ್ ಕ್ಲೈಮೇಟ್ ಗೆ ಓಡಿಸೋದು ಟೈರ್ ಇದು. ಓಕೆ, ನಿಮಗೆ ಬರೀ ಟೈರ್ ನಿಮಗೆ 80,000 ಟೈರ್ ಬರುತ್ತೆ. 4 ಟೈರ್ ಬ್ರಾಂಡ್ ನ್ಯೂ ಟೈರ್ ಇದು, ಅಪೋಲೋ ಇದು. ಓಕೆ, ಸೊ ನೋಡ್ತಾ ಇರೋದು ರೇರ್ ಡಿಫಾಗರ್ ವೈಪರ್ ಎಲ್ಲ ಇದೆ ನಿಮಗೆ. ಯಾರಾದ್ರೂ ಒಂದು ಫಾರ್ಚುನರ್ ಹುಡುಕ್ತಾರವ್ರಿಗೆ 2015 ಮಾಡಲ್ ಗಾಡಿ ಸಿಂಗಲ್ ಓನರ್ ಫಾರ್ಚುನರ್ ಎಷ್ಟಿಗೆ ಸರ್? ಸರ್ ನಿಮಗೆ ವಿತ್ ಕನ್ನಡ ಆಗಬೇಕಂದ್ರೆ 1495 ಹೇಳ್ತಾ ಇದ್ದೀನಿ. ಕನ್ನಡ ಮಾಡಿ ನಂಬರ್ ಮಾಡಿ ಕೊಡ್ತೀನಿ. ವಿತ್ NOC ಬೇಕಂದ್ರೆ ನಿಮಗೆ 1295 ಹೇಳ್ತಾ ಇದ್ದೀನಿ. ಮುಂದೆ ಹೆಚ್ಚು ಕಡೆ ಮಾಡಿಸ್ಕೊಡ್ತೀನಿ ನಿಮಗೆ. 7,95,000 ವಿತ್ NOC, 14,95,000 ವಿತ್ KA ಮಾಡ್ಕೊಡ್ತೀನಿ. ವಿತ್ KA ಮಾಡಿ ಕೊಡ್ತೀನಿ. ಸೊ 14,95,000 ಕೊಟ್ಬಿಟ್ಟು ಆರಾಮಾಗಿ ವಿತ್ KA ತಗೊಂಡು ಹೊರಟೋಗ್ಬಿಡ್ಬೋದು ನೀವು ಗಾಡಿನ. ಓಕೆ ಸರ್, ಮುಂದೆ ಒಂದು ಫಾರ್ಟ್ ಫಿಗೋ ಇದೆ, ಇದ್ರ ಡೀಟೇಲ್ಸ್ ಸರ್. 2011 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 70,000 ಕಿಲೋಮೀಟರ್ ಕೂಡ ಓಡಿದೆ, ಪೆಟ್ರೋಲ್ ಗಾಡಿ ಆಗಿದೆ ಇದು. ಇದು FC ಇನ್ಶೂರೆನ್ಸ್ ಸೇರಿ ನಿಮಗೆ ವಿತ್ FC ಇನ್ಶೂರೆನ್ಸ್ ನಿಮಗೆ 185 ಹೇಳ್ತಾ ಇದ್ದೀನಿ. ಪ್ರೈಸಿಂಗ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡೆ ಮಾಡಿಸ್ಕೊಡ್ತೀನಿ. ಓಕೆ, 185 ಹೇಳಿದ್ರೆ ಸ್ವಲ್ಪ 2011 ಮಾಡಲ್, ಸೆಕೆಂಡ್ ಓನರ್, ಫೋರ್ಟ್ ಫಿಗೋ ಆಗಿರೋದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಚವೆಲ್ಲೆ ಬೀಟ್ ಇದೆ ಸರ್. 2010 ಮಾಡಲ್ ಬೀಟ್ ಆಗಿರೋದು ಗಾಡಿ ಕೂಡ ತಾವು ನೋಡಬಹುದು, LT ಆಗಿದೆ. ಇದು ಕೂಡ ಸಿಂಗಲ್ ಓನರ್ ಆಗಿದೆ, 1,04,000 ಶೋರೂಮ್ ರೆಕಾರ್ಡ್ ಕಿಲೋಮೀಟರ್ ಓಡಿರೋದು. ಓಕೆ, ರಿಯಲ್ಮಿ ಡಿಫಾಗರ್ ವೈಪರ್ ಎಲ್ಲ ಇದೆ. ಯಾರಾದ್ರೂ ಒಂದು ಚವೆಲ್ಲೆ ಬೀಟ್ ಪೆಟ್ರೋಲ್ ವೇರಿಯಂಟ್. ಸೊ 155 ಹೇಳ್ತಾ ಇದ್ದೀನಿ, ವಿತ್ FC ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಗಾಡಿ. ಎಷ್ಟಕ್ಕೆ ಸರ್? 155ಗೆ. 155ಗೆ ಹೌದು, ವಿತ್ ರನ್ನಿಂಗ್ FC ಇದೆ, 5 years FC ಇದೆ ರನ್ನಿಂಗು. ಇನ್ಶೂರೆನ್ಸ್ ಫ್ರೆಶ್ ಮಾಡಿದ್ದಾರೆ ಕಸ್ಟಮರು. 1,55,000 ಫೈನಲ್ ಮಾಡಿ ಕೊಡ್ತೀವಿ. 1,55,000 ಸಿಗ್ತಾ ಇದೆ ನಿಮಗೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ದು ಒಂದು ಸ್ಕೋಡಾ ರ್ಯಾಪಿಡ್ ಸರ್. ಹೌದು, ಸುಮಾರು ಜನ ಕೇಳ್ತಾ ಇದೆ ಸರ್ ನನಗೆ ರ್ಯಾಪಿಡ್ ಡೀಸೆಲ್ ಅಲ್ಲಿ ಬೇಕಂತ. 2015 ಮಾಡಲ್, 75,000 ಕಿಲೋಮೀಟರ್ ಓಡಿರೋದು. ಓಕೆ, NOC ಮಾಡಿ ಕೊಡ್ತೀನಿ ಗಾಡಿ ಇದು. ಓಕೆ, 2015 ಮಾಡಲ್ ಗಾಡಿ, ಒಂದು ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೇರಿಯಂಟ್, ಮ್ಯಾನ್ಯುಯಲ್ ಆಗಿದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್. ಪ್ರೈಸ್ ಏನಿದೆ ಸರ್? ಸರ್ ವಿತ್ NOC ನಿಮಗೆ 3,50,000ಗೆ ಫೈನಲ್ ಮಾಡಿ ಕೊಡ್ತೀನಿ. ಯಾರೋ ಒಂದು i10 ಹುಡುಕ್ತಾರವ್ರಿಗೆ ಅದು ಬ್ಲೂ ಕಲರ್ ನೋಡಕ್ಕೆ ಸಕ್ಕತ್ತಾಗಿದೆ ಅಂತ ಡೀಟೇಲ್ಸ್. ಸರ್ ಇದು 2010 ಮಾಡಲ್, 52,000 ಓಡಿರೋದು ಗಾಡಿ ಇದು. ಓಕೆ, ವಿತ್ 5 years FC ಇನ್ಶೂರೆನ್ಸ್ ಎಲ್ಲ ಮಾಡಿ ಕೊಡ್ತೀನಿ. ಗಾಡಿ ಕೂಡ ನಿಮಗೆ ವೆಲ್ ಮೇಂಟೈನ್ ಆಗಿದೆ. ಪ್ರೈಸಿಂಗ್ ಕೂಡ 1,95,000ಗೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ವಿತ್ FC ಇನ್ಶೂರೆನ್ಸ್ ಮಾಡಿ ಕೊಡ್ತೀನಿ. 1,95,000 2010 ಸಿಂಗಲ್ ಓನರ್, 52,000 ನೋಡಿದ್ರು ಶೋರೂಮ್ ರೆಕಾರ್ಡ್. ಸೊ ನಮ್ಮ ಮುಂದೆ ಒಂದು ಶಿಫ್ಟ್ ಡಿಸೈರ್ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ 2013 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್. ಸುಮಾರು ಜನ ಕೇಳ್ತಾ ಮಾರುತಿಯಲ್ಲಿ ಆಟೋಮೆಟಿಕ್ ಬೇಕಂತ. ನನ್ನ ಹತ್ರ ಆಟೋಮೆಟಿಕ್ ಅಲ್ಲಿ ಬಂದಿದೆ. ಗಾಡಿ ಕೂಡ ನಿಮಗೆ ವೆಲ್ ಮೇಂಟೈನ್ ಆಗಿದೆ, ವಿತ್ AC ಪವರ್ ಪವರ್ ವಿಂಡೋಸ್ ಎಲ್ಲ ಬಂದ್ಬಿಡುತ್ತೆ ಗಾಡಿ. ಯಾರಾದ್ರೂ ಒಂದು ಆಟೋಮೆಟಿಕ್ ವೇರಿಯಂಟ್ ಹುಡುಕ್ತಾರವ್ರಿಗೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಅದನ್ನು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಿದೆ ಸರ್ ಈ ಸ್ವಿಫ್ಟ್ ಡಿಸೈರ್? ಪ್ರೈಸ್ ಅಲ್ಲಿ ಬಿಟ್ಟರೆ ಖುಷಿ ಆಗ್ಬಿಡ್ತಾ. 3,10,000ಗೆ ಫೈನಲ್ ಮಾಡಿ ಕೊಡ್ತೀನಿ. 3,10,000 ಕೊಡ್ತೀನಿ. 2013 ಮಾಡಲ್ 3,10,000 ಕೊಟ್ಬಿಡೋಣ. ಕಡೆ 3,10,000 ನೀವು ಒಂದು ಶಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟು 2013 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಒಳ್ಳೆ ಕಂಫರ್ಟಬಲ್ ವೆಹಿಕಲ್ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಗಾಡಿ ಪ್ರಿಫರ್ ಮಾಡ್ತೀನಿ, ಅದು ಹೋಂಡಾ ಜಾಝೋ. ಇದು ಡೀಟೇಲ್ಸ್ ಸರ್. 2011 ಮಾಡಲ್ ಹೋಂಡಾ ಜಾಝ್ ಆಗಿರೋದು. ಓಕೆ, ಗಾಡಿ ಕೂಡ ನಿಮಗೆ ಚೆನ್ನಾಗಿದೆ, 85,000 ಕಿಲೋಮೀಟರ್ ಓಡಿರೋದು ಗಾಡಿ ಇದು. ಓಕೆ, ಇದು ಕೂಡ ನಿಮಗೆ 2 lakhs ಹೇಳ್ತಾ ಇದ್ದೀನಿ. ಬನ್ನಿ ಗಾಡಿ ನೋಡಿ, ಪ್ರೈಸಿಂಗ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡೆ ಮಾಡಿಸ್ಕೊಡ್ತೀನಿ. ಓಕೆ, 7,00,000ಕ್ಕೆ 2011 ಮಾಡಲ್ ಗಾಡಿ ನಿಮಗೆ ಹೋಂಡಾ ಜಾಝ್ ಸಿಗ್ತಾ ಇರೋದು. ಡೈರೆಕ್ಟ್ ಕಸ್ಟಮರ್ ಗಾಡಿ ಆಗಿರೋದು, ಎಕ್ಸ್ ವೇರಿಯಂಟ್ ಆಗಿದೆ ಗಾಡಿ ಇದು. ಓಕೆ, ಟಾಪ್ ಅಂಡ್ ಎಕ್ಸ್ ವೇರಿಯಂಟ್ ಟಾಪ್ ಅಂಡ್ ಗಾಡಿ ಆಗಿದೆ. ನಮ್ಮ ಮುಂದೆ ಒಂದು i10 ಇದೆ, ಇದು ಡೀಟೇಲ್ಸ್ ಸರ್. 2011 ಮಾಡಲ್ ಆಗಿದೆ, i10 ಆಗಿದೆ, 67,000 ಮಾತ್ರ ಓಡಿರೋದು. ಸೆಕೆಂಡ್ ಓನರ್,
Okay. ಅಪ್ ಟು ಡೇಟ್ ವೆಲ್ ಮೇಂಟೈನ್ ಆಗಿರೋದು ವಿ ಟಿ ಇಂಜಿನ್ ಆಗಿರೋದು Okay, ಕಪ್ಪ ವಿ ಟಿ ಆಗಿರೋದು ಇದು ಓಕೆ ಯಾರಾದ್ರೂ ಒಂದು i10 ಮ್ಯಾಗ್ನಾ ವೇರಿಯಂಟ್ 1.2 ಕಪ್ಪ ಇಂಜಿನು ಸಕ್ಕದಾಗಿರುತ್ತೆ ಗಾಡಿ 2011 ಅಲ್ಲ ಸರ್ ಇದು 11 ಮಾಡಲು ಪ್ರೈಸ್ ಕೂಡ ನಿಮಗೆ 2,65,000 ಹೇಳ್ತಾ ಇದ್ದೀನಿ. ಪ್ರೈಸಿಂಗ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ 2,65,000ಗೆ ಡೈರೆಕ್ಟ್ ಕಸ್ಟಮರ್ ಗಾಡಿ ಇವಾಗ ಬಂದಿರೋದು ವಿಡಿಯೋಗೋಸ್ಕರ ಬಂದಿರೋದು ಗಾಡಿ.